ಮ್ಯಾಕ್ಸ್ ಮುಲ್ಲರ್ ಎಂಬ ಇಂಗ್ಲಿಷ್ ಅಧಿಕಾರಿ ಭಾರತದಾದ್ಯಂತ ಸಂಚರಿಸುವಾಗ ಒಬ್ಬ ಭಿಕ್ಷುಕನೂ ಅವನಿಗೆ ಕಾಣಿಸ್ಲಿಲ್ಲ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ಭಾರತೀಯರನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂದ್ರೆ ಅವರ ಸಂಸ್ಕೃತಿ, ಗೋವು ಮತ್ತು ಗುರುಕುಲವನ್ನ ಮೊದಲು ನಾಶ ಮಾಡಬೇಕು ಅಂತ. ಅದೇ ರೀತಿ ನಾವು ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ಮರೆಯುವಂತೆ ಬ್ರಿಟಿಷರು ಆಳ್ತಾರೆ. ಗೋಮಾತೆಯನ್ನ ಪೂಜಿಸೋರು ಅವಳನ್ನೇ ತಿನ್ನೋ ಹಾಗೆ ಮಾಡ್ತಾರೆ. ಭಗವದ್ಗೀತೆ, ರಾಮಾಯಣ ಓದೋ ಮಕ್ಕಳ ಕೈಯಲ್ಲಿ ಇಂಗ್ಲಿಷ್ ಪಠ್ಯ ಪುಸ್ತಕಗಳನ್ನ ಕೊಡ್ತಾರೆ. ಆಗಸ್ಟ್ 15, 1947 ಭಾರತೀಯರಿಗೆ ತುಂಬ ಮಹತ್ವಪೂರ್ವವಾದ ದಿನ. 200 ವರ್ಷಗಳ ಗುಲಾಮಗಿರಿಯ ನಂತರ ನಮಗೆ ಸ್ವರಾಜ್ಯ ಸಿಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಹಿಡಿದು ಮೀರಟ್ನ ಮಂಗಲ್ ಪಾಂಡೆ, ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್, ವೀರ್ ಸಾವರ್ಕರ್, ಇನ್ನೂ ಅನೇಕ ಸ್ವತಂತ್ರ ಹೋರಾಟಗಾರರಿಗೆ ನಾವು ಕೃತಜ್ಞರಾಗಿರಬೇಕು. ಏಕೆಂದರೆ ಇವತ್ತು ನಾವು ಮುಕ್ತವಾಗಿ ಉಸಿರಾಡಲು, ನಮಗೆ ಬೇಕಾದಲ್ಲಿಗೆ ಹೋಗಲು, ಬೇಕಾದನ್ನ ಮಾಡಲು ಸಾಧ್ಯವಾಗಿದ್ದು ಇವರಿಂದ. ಶ್ರೀಮದ್ ಭಾಗವತದ ಪ್ರಕಾರ ಈ ದೇಶಕ್ಕೆ ಭಗವಾನ್ ಋಷಭದೇವನ ಮಗನಾದ ಭರತನ ಹೆಸರಿನಿಂದ ಭಾರತ ಅಂತ ಕರೀತಾರೆ. ನಮ್ಮ ದೇಶವನ್ನ ಆರ್ಯಭಟ ಅಂತಾನು ಕರೀತಿದ್ರು. ಆರ್ಯ ಅಂದ್ರೆ ನಾಗರಿಕತೆ ಮತ್ತು ಸಂಸ್ಕಾರ ಇರುವಂತಹ ಜನ. ಆಗ ಅಪಾರ ಸಂಪತ್ತು ನಮ್ಮ ದೇಶದಲ್ಲಿ ಇರೋದ್ರಿಂದ ಚಿನ್ನದ ಹಕ್ಕಿ ಅಂತಾನು ಕರೀತಿದ್ರು. ಪ್ರಾಚೀನ ಕಾಲದಿಂದಲೂ ಆಧ್ಯಾತ್ಮಿಕತೆಯ ಬಗ್ಗೆ ತಿಳ್ಕೋಬೇಕಾದ್ರೆ ಭಾರತ ಒಂದೇ ಸ್ಥಳ ಎಂಬ ನಂಬಿಕೆ ಇಡೀ ವಿಶ್ವದಲ್ಲಿದೆ. ಆಗಸ್ಟ್ 15 ಬರೀ ರಜಾ ದಿನ ಅಷ್ಟೇ ಅಲ್ಲ. ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಈ ಸ್ವತಂತ್ರ ದೈಹಿಕವಾಗಿ ಸಿಕ್ಕಿದೆ, ಆದರೆ ಮಾನಸಿಕವಾಗಿ ಸಂಪತ್ತು ಬಿಡಿ, ನಮ್ಮ ದೇಶದ ಜನರು ಸಂತೋಷವಾಗಿದ್ದಾರ. ಎಲ್ಲಿ ನೋಡಿದರಲ್ಲಿ ಅನೈತಿಕ ಸಂಬಂಧಗಳು, ಭ್ರಷ್ಟಾಚಾರ, ಗೋಹತ್ಯ, ಕಸಾಯಿಖಾನೆಗಳು, ಅಸಭ್ಯತನ, ಕೊಲೆ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೆ ದೇವತೆ ಸ್ಥಾನ ಕೊಡೋ ನಮ್ಮ ದೇಶದಲ್ಲಿ ಅವರಾದರೂ ಸುರಕ್ಷಿತರಾಗಿದ್ದಾರ? ಸಮಾಜ ಸುಧಾರಕರು ಅನ್ನಿಸ್ಕೊಳ್ಳೋ ರಾಜಕಾರಣಿಗಳಿಂದ, ಸ್ವಾಮಿಗಳಿಂದ ಅತ್ಯಾಚಾರ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಶಾಲೆಗೆ ಕಳಿಸಿದ್ರೆ ಅಲ್ಲಿ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ. ಇದೆಲ್ಲ ನಿಲ್ಬೇಕು. ನಮ್ಮ ದೇಶದ ವಿಶೇಷತೆ ನಮಗೇ ಗೊತ್ತಿಲ್ಲ. ನಮ್ಮ ವೈದಿಕ ಸನಾತನ ಸಂಸ್ಕೃತಿ, ನಮ್ಮ ನಾಗರಿಕತೆ, ನಮ್ಮ ಗ್ರಂಥಗಳು, ನಾವು ಅವುಗಳನ್ನು ಸರಿಯಾಗಿ ಅನುಸರಿಸಿದರೆ ನಮ್ಮ ದೇಶ ಮತ್ತೆ ಚಿನ್ನದ ಹಕ್ಕಿಯಾಗತ್ತೆ. ಎಲ್ಲೆಡೆ ಪ್ರಗತಿ ಮತ್ತು ಅಭಿವೃದ್ಧಿ ಬಂದೇ ಬರುತ್ತೆ. ನಿಜವಾದ ಸ್ವತಂತ್ರ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಇದು ತಿಳಿದಾಗ ಮಾತ್ರ ನಮ್ಮಲ್ಲಿ ಈ ಅತ್ಯಾಚಾರಗಳು, ಭ್ರಷ್ಟಾಚಾರ ಇದೆಲ್ಲ ನಿಲ್ಲುತ್ತೆ. ದೇಶದ ಹೊರಗಡೆ ಸೈನಿಕರು ಹಗಲು ರಾತ್ರಿ ನೋಡಿದರೆ ನಮ್ಮನ್ನ ಕಾಯ್ತಾ ಇದ್ರು, ನಾವು ನಮ್ಮ ನೆಲದಲ್ಲೇ ಸುರಕ್ಷಿತವಾಗಿಲ್ಲ. ನಿಮ್ಮ ಪ್ರಕಾರ ಸ್ವತಂತ್ರ ಅಂದ್ರೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹರೇ ಕೃಷ್ಣ.